ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ವಿಚಾರಗಳು ರಾಜ್ಯ ಬಿಜೆಪಿ ನಾಯಕರಲ್ಲಿ ಮಾತ್ರ ಈ ವೈಮನಸ್ಸು ಇದೆಯಾ ಅನ್ನೋದು ಪ್ರಶ್ನೆ ಇತ್ತು. ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ಆಕ್ಟಿವ್ ಆಗಿರುವಂತ ನಾಯಕರಲ್ಲೂ ಕೂಡ ರಾಜ್ಯ ನಾಯಕರ ಜೊತೆಗೆ ಯಾವುದು ಸರಿ ಇಲ್ವಾ ಸಂಬಂಧ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಅದು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲೇ ಕ್ರೆಡಿಟ್ ವಾರ್ ಶುರು ಆಗ್ಬಿಟ್ಟಿದೆಯಂತೆ. ಈ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ತರದೆ ನಿನ್ನೆ ಹೋರಾಟ ಪ್ರತಿಭಟನೆ ಮಾಡಬೇಕು ಅಂತ ಬಂದ್ಬಿಟ್ರ. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಬಂದ್ರು. ಆದ್ರೆ ವಿಜೇಂದ್ರ ಅವರ ಗಮನಕ್ಕೆ ತರದೆ ಅವರೇ ಹೋರಾಟವನ್ನ ಮಾಡೋದಕ್ಕೆ ಬಂದಿದ್ರ ಉದ್ದೇಶ ಏನು? ತಾವೇ ಅದನ್ನ ಸಂಪೂರ್ಣ ಕ್ರೆಡಿಟ್ ತೆಗೆದುಕೊಳ್ಳಬೇಕು ಅನ್ನುವಂತ ನಿರ್ಧಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಇದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎನಿವೆ, ರಾಜ್ಯದಲ್ಲಿ ಈ ರೀತಿ ಹೋರಾಟ ಪ್ರತಿಭಟನೆ ಮಾಡ್ತೀರಿ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರಬೇಕು. ಅಟ್ಲೀಸ್ಟ್ ಹಿಂಗ್ ಮಾಡ್ತಾ ಇದ್ದೀವಿ, ನೀವು ಕೂಡ ಬನ್ನಿ, ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಧ್ವನಿ ಎತ್ತನ ಅಂತ. ಬಟ್ ಯಾವುದೇ ಮಾಹಿತಿಯನ್ನ ಕೊಡದೆ ನಿನ್ನೆ ನೋಡಿದ್ರಲ್ಲ ಯಾವ ರೀತಿ ಬೆಳವಣಿಗೆ ಆಯ್ತು ಅಂತ. ಪ್ರತ್ಯೇಕವಾಗಿ ಸಂಸದ ತೇಜಸ್ವಿ ಸೂರ್ಯ ಅವ್ರು ಬರ್ತಾರೆ, ಇನ್ನೊಂದು ಕಡೆ ಜಯನಗರ ವಿಧಾನಸಭಾ ಕ್ಷೇತ್ರದ ಸಿ.ಕೆ. ರಾಮಮೂರ್ತಿ ಆ ಶಾಸಕರು ಕೂಡ ಬರ್ತಾರೆ. ಇವರಿಬ್ರು ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡಕ್ ಬಂದ್ರು. ಬಟ್ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು, ಅದು ಬೇರೆ ವಿಚಾರ. ಆದ್ರೆ ಜನರ ಮನಸ್ಸಲ್ಲಿ ಓಕೆ, ನಮ್ಮ ನಾಯಕರು ನಮ್ಮ ಪರವಾಗಿದ್ದಾರೆ, ನಮ್ಮ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅಂತ ಕಂಪ್ಲೀಟ್ ಕ್ರೆಡಿಟ್ ಆ ನಾಯಕರಿಗೆ ಹೋಗ್ಬಿಡುತ್ತಲ್ಲ. ಹಾಗಾದ್ರೆ ನಾವು ರಾಜ್ಯದಲ್ಲಿ ಇದೇನ್ ಮಾಡೋದು ಅನ್ನುವಂತ ಪರಿಸ್ಥಿತಿಗೆ ವಿಜಯೇಂದ್ರ ಅವರು ಬಂದಂಗೆ ಕಾಣಿಸುತ್ತೆ. ಹಾಗಾಗಿ ವಿಜಯೇಂದ್ರ ಅವರ ಗಮನಕ್ಕೆ ತರದೆ ಹೋರಾಟ ಮಾಡಿದ್ದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ, ಇದರಲ್ಲೂ ಕೂಡ ಕ್ರೆಡಿಟ್ ವಾರ್ ಶುರುವಾಗಿ ಹೋಯ್ತಾ ಬಿಜೆಪಿ ಪಾಳ್ಯದಲ್ಲಿ ಅಂತ ನಾವ್ ಅಂದ್ಕೊಂಡ್ವಿ. ರಾಜ್ಯ ಬಿಜೆಪಿಯ ನಾಯಕರಲ್ಲಿ ವೈಮನಸ್ಸಿದೆ ಅಂತ. ಇಲ್ಲ, ಸಂಸದರಿಗೂ ಕೂಡ ರಾಜ್ಯ ನಾಯಕರ ಜೊತೆಗೆ ವೈಮನಸ್ಸಿದ್ದಂಗೆ ಕಾಣಿಸುತ್ತೆ. ಖಂಡಿತ ಶ್ರುತಿ, ನೀವು ಹೇಳಿದಂತೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆದರೆ ಈ ಒಂದು ಮೆಟ್ರೋ ದರದ ಹೋರಾಟದಲ್ಲಿಯೂ ಕೂಡ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಅವರು ಒಂದು ಆಸಕ್ತಿ ಮತ್ತು ಪದೇ ಮಾಡಿದಂಥ ಸುದ್ದಿಗೋಷ್ಠಿಗಳು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರನ್ನ ಏನು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಹ್ವಾನವನ್ನು ಕೊಡಲಿಲ್ವಾ, ಅಥವಾ ಈ ಒಂದು ಹೋರಾಟಕ್ಕೆ ಅವರಿಗೂ ಮುನ್ನ ಈ ಒಂದು ಹೋರಾಟವನ್ನು ಮಾಡಿರೋದ್ರಿಂದ ಇದೀಗ ಅವರಲ್ಲೇ ಅಸಮಾಧಾನ ಮುಂದಾಗಿರುವಂಥದ್ದು. ಸಾಕಷ್ಟು ಬಿ ಜೆ ಪಿಯ ಸಂಸದರು ಇಲ್ಲಿದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಇದೊಂದು ಏನು ಬಿ ಜೆ ಪಿಗೆ ಲಾಭ ಆಗ್ತಿತ್ತು. ಆದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನೇ ಬಿಟ್ಟು ಏನು ಸಂಸದ ತೇಜಸ್ವಿ ಸೂರ್ಯ ಮತ್ತು ಸಿ.ಕೆ. ರಾಮಮೂರ್ತಿ ಅವರು ಇಬ್ಬರೇ ಈ ಒಂದು ಹೋರಾಟಕ್ಕೆ ಮುಂದಾದ್ರ, ಅಥವಾ ಈ ಒಂದು ಹೋರಾಟಕ್ಕೆ ಇವರು ಯಾಕೆ ಮುಂದಾದ್ರು ಅನ್ನೋಂಥದ್ದು, ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಇಲ್ಲಿ ಮುಂದಾಗ್ತಿದೆಯಾ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾಯಿದೆ. ಹೀಗಾಗಿ ಅಶೋಕ್ ಅವರು ಕೂಡ ಏನು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿದ್ರೆ, ಇತ್ತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಒಂದು ಕಡೆ ಎಲ್ಲೋ ಸಂಸದ ಆಗಿರುವಂಥ ತೇಜಸ್ವಿ ಸೂರ್ಯ ಅವರು ಈ ಒಂದು ಕ್ರೆಡಿಟ್ ಪಾಲಿಟಿಕ್ಸನ್ನು ಮಾಡೋದಕ್ಕಾಗಿ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಮೆಟ್ರೋವನ್ನು ಯಾರು ಏನು ಕ್ಲೈಮ್ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪವನ್ನು ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಒಂದು ಕಡೆ ತೇಜಸ್ವಿ ಸೂರ್ಯ ಅವರು ನಡೆದುಕೊಂಡಿರುವಂಥ ರೀತಿಗೆ ಬಿ ಜೆ ಪಿಯಲ್ಲೇ ಸಾಕಷ್ಟು ಅಸಮಾಧಾನ ಆಗ್ತಾಯಿದ್ರೆ, ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳೋದು ಕೂಡ ಮುಂದಾಗ್ತಾ ಇದೆ. ಸದ್ಯಕ್ಕೇನೋ ಆದರೆ ಈ ದರವನ್ನು ಇಳಿಕೆ ಮಾಡಿರುವಂಥದ್ದು ಬಿ ಜೆ ಪಿಗೆ ಲಾಭ ಆಗುತ್ತೆ. ಆದರೆ ಇದರಲ್ಲಿ ಹೋರಾಟ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತು ಬಿ ಜೆ ಪಿ ರಾಜ್ಯ ನಾಯಕರನ್ನ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದಾರೆ, ಈ ಹೋರಾಟದಲ್ಲಿ ಅವರೆಲ್ಲರಿಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇತ್ತ ಇಲ್ವಾ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸೂರ್ಯ ಅವರ ಮೇಲೆ ಈಗ ಅಸಮಾಧಾನ ಹೋಗಿ ಸಾಕಷ್ಟು ಹೆಚ್ಚಾಗ್ತಿರುವಂಥದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.